ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅರ್ಜುನ ಇಲ್ಲಿ ಅವನು ಕಂಡಂತಹ ವಿಶ್ವರೂಪದ ವಿವರಣೆಯನ್ನ ಹೇಳ್ತಾ ಇದ್ದಾನೆ. ಅದರ ಜೊತೆ ಈ ವಿಶ್ವರೂಪವನ್ನ ಕೇವಲ ಅರ್ಜುನ ಒಬ್ನೇ ನೋಡ್ಲಿಲ್ಲ, ಅದನ್ನ ಸಂಜಯ ನೋಡಿದ್ರು, ಹಾಗೇನೆ ಭೀಷ್ಮಾಚಾರ್ಯರು ನೋಡಿದ್ರು, ಆ ಭೀಮಸೇನ ನೋಡಿದ್ರು. ಈ ರೀತಿ ಹಲವಾರು ಜನ ಭಗವದ್ ಭಕ್ತರು ಅಂತ ಯಾರೆಲ್ಲ ಇದ್ರು ಅವರೆಲ್ಲರೂ ಸಹ ಈ ವಿಶ್ವರೂಪವನ್ನ ನೋಡಿದ್ರು ಅನ್ನೋ ವಿಷಯವನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಅವನ ಈ ವಿಶ್ವರೂಪ ಏನಿದೆ ಸ್ವಲ್ಪ ಉಗ್ರ ರೂಪದಲ್ಲೇ ಇದೆ ಅಂತಲೂ ಸಹ ನಾವು ತಿಳ್ಕೊಂಡ್ವಿ. ಅಂದ್ರೆ ಭಗವಂತ ಕೇವಲ ಶಾಂತಾಕಾರವಾಗಿಲ್ಲ, ಅವನು ಉಗ್ರ ರೂಪದಲ್ಲಿ ಇದ್ದಾನೆ. ನಮಗೆ ಉಗ್ರ ರೂಪ ಅಂತ ಅಂದ ತಕ್ಷಣನೇ ಒಂದು ರೀತಿಯಾಗಿ ಭಯ ಶುರು ಆಗತ್ತೆ. ಅಯ್ಯೋ, ಭಗವಂತ ಉಗ್ರ ರೂಪದಲ್ಲಿದ್ದಾನ, ನಮ್ಮನ್ನ ದಂಡಿಸ್ಬಿಡ್ತಾನ. ಅಮ್ಮ ಮಕ್ಳ ಮೇಲೆ ಕೋಪ ಮಾಡ್ಕೊಂತಾಳೆ. ನಾನು ನೆನ್ನೆನೂ ಹೇಳಿದ್ದೆ, ಅದೇ ಇವತ್ತೂ ಸಹ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಈಗ ಅಮ್ಮ ಮಕ್ಳಿಗೆ ಹೊಡಿಬೇಕಾದ್ರೆ ಅಮ್ಮನ್ ಕಣ್ ಕೆಂಪಾಗಿರುತ್ತೆ, ಅಮ್ಮನ್ ಕಲ್ ಕಟಕಟ ಅಂತಿರುತ್ತೆ. ಒಂದು ಪೆಟ್ಟು ಕೊಟ್ರೆ ಈ ಮಗು ಸರಿ ಹೋಗುತ್ತೆ ಅನ್ನೋ ಒಂದು ದೃಷ್ಟಿಕೋನ ಅಮ್ಮನಿಗಿರುತ್ತೆ. ಅಮ್ಮನನ್ನ ನೋಡಿದವರು ಅಯ್ಯೋ ಇವಳೆಂತ ತಾಯಿಯಪ್ಪ, ಮಕ್ಳಿಗೆ ಹೊಡಿತಾಳೆ, ಮಕ್ಳಿಗೆ ಬೈತಾಳೆ, ಮಕ್ಳಿಗೆ ಪನಿಷ್ಮೆಂಟ್ ಕೊಡ್ತಾಳೆ ಅಂತ ಅನ್ಸಿದ್ದು ಉಂಟು. ಎಷ್ಟೋ ಮನೇಲಿ ಎಷ್ಟೋ ತಾಯಂದ್ರು ಇವಳು ತುಂಬಾ ಕೆಟ್ಟ ತಾಯಿಯಪ್ಪ ಅಂತ ಪಟ್ಟ ಕಟ್ಕೊಂಡಿರೋದು ಉಂಟು. ಆದ್ರೆ ಅದ್ರ ಹಿಂದೆ ಅಮ್ಮನಿಗಿರೋದು ಒಂದೇ ಒಂದು ಉದ್ದೇಶ, ನನ್ ಮಗು ಚೆನ್ನಾಗಾಗ್ಬೇಕು, ನನ್ನ ಮಗು ಯಾರ ಬಳಿಯೂ ಕೆಟ್ಟ ಮಗು ಅಂತ ಅನ್ನಿಸ್ಕೋಬಾರ್ದು, ನನ್ ಮಗು ಚೆನ್ನಾಗಿರ್ಬೇಕು. ಅಟ್ ದ ಸೇಮ್ ಟೈಮ್ ಅಮ್ಮ ಹೊಡೆದಾಗ ಮಗುಗೆ ಎಷ್ಟು ನೋವಾಗುತ್ತೋ ಅದರ 100 ಪಾಲು ಅಮ್ಮನಿಗೆ ನೋವಾಗ್ತಾ ಹೋಗುತ್ತೆ ಅಲ್ವಾ? ಮಕ್ಳ ಮುಂದೆ ಅಳ್ಳಿಲ್ಲ ಅಂದ್ರು ಅಮ್ಮ ಇನ್ಯಾರ ಹತ್ರನೋ ಹೇಳ್ಕೊಂಡು ಜೋರಾಗಿ ಅಳ್ತಾಳೆ, ಅಯ್ಯೋ ನಾನು ಇವತ್ ನನ್ ಮಗು ಹೊಡೆದ್ಬಿಟ್ಟೆ ಕಣ್ರಿ, ಏನ್ ಮಾಡ್ಲಿ, ನನ್ ಮಾತೇ ಕೇಳಲ್ಲ ಅಲ್ವಾ? ಅಂದ್ರೆ ಇಲ್ಲಿ ಭಗವಂತನಿಗೂ ಹಾಗೇನೆ, ನಮಗ್ ಕಷ್ಟ ಕೊಟ್ಟ ತಕ್ಷಣ ಅವನಿಗೇನ್ ಖುಷಿ ಸಿಕ್ಕೋದಿಲ್ಲ ಕಣ್ರಿ. ಅವನು ಅಳ್ತಾನೆ, ಅಯ್ಯೋ ನನ್ನ ಭಕ್ತರಿಗೆ ನಾನ್ ಕಷ್ಟ ಕೊಡ್ತಿದ್ದೀನಿ, ನನ್ನ ಮಕ್ಳಿಗೆ ನಾನ್ ಕಷ್ಟ ಕೊಡ್ತಿದ್ದೀನಿ. ಆದ್ರೆ ಏನ್ ಮಾಡೋದು, ವಿಧಿ ಇಲ್ಲ, ಮಗು ಸರಿ ಆಗ್ಬೇಕು. ನಾವು ಮಾನವರು ನನ್ನ ಮಗು ಚೆನ್ನಾಗಾಗ್ಬೇಕು ಅಂತ ಅಷ್ಟೇ ನಾವು ಬಯಸ್ತೀವಿ. ಆದ್ರೆ ಭಗವಂತ ಹಾಗಲ್ಲ, ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡಬೇಕು ಅನ್ನೋದು ಅವನ ಉದ್ದೇಶ. ಅದ್ರ ಜೊತೆಗೆ ಭಗವಂತನಿಗೆ ಒಂದೇ ಆಸೆ, ನನ್ನೆಲ್ಲ ಮಕ್ಕಳು ಸಹ ನನ್ನ ಹಾಗೆ ಆಗ್ಬೇಕು, ಗುಣಪೂರ್ಣರಾಗಿರ್ಬೇಕು, ಬಲಶಾಲಿಗಳಾಗಿರ್ಬೇಕು. ನೋಡಿ, ಆ ಉಗ್ರ ರೂಪ ನಾವು ಹೆದರ್ತಾ ಇದ್ದೀವಿ. ಆದ್ರೆ ಈ ಉಗ್ರ ರೂಪ ಏನಿದೆ ಅದರ ಹಿಂದೆ ಕೇವಲ ಪ್ರೀತಿ, ಕೇವಲ ಮಮಕಾರ ಅಷ್ಟೇ ಇದೆ. ಸೊ ಭಗವಂತನ ಉಗ್ರ ರೂಪ ಅಂತ ಹೆದರೋದಿಕ್ಕಿಂತ ಮುಂಚೆ ಅವನ ಮನಸ್ಸನ್ನ ಅರಿತಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಹೀ ಸೋ ಸ್ವೀಟ್ ಅಂತ. ಅದಕ್ಕೆ ಹೇಳೋದ್ರಿ, ಭಕ್ತಿ ಅಂದ್ರೆ ಬೇರೆ ಏನೂ ಅಲ್ಲ, ಪ್ರೀತಿ. ಅಮ್ಮನಿಗೆ ಮಗು ಮೇಲಿರೋ ಪ್ರೀತಿ, ಮಗುವಿಗೆ ಅಮ್ಮನ ಮೇಲಿರುವ ಪ್ರೀತಿ, ಅಥವಾ ಒಬ್ಬ ಪ್ರೇಯಸಿ ಪ್ರಿಯಕರನಿಗೆ ಅವರ ಪ್ರೇಯಸಿ ಪ್ರಿಯಕರನ ಮೇಲೆ ಇರುವಂತಹ ಪ್ರೀತಿ. ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ, ಅಲ್ಲಿರೋದು ಒಂದೇ, ಅವ್ರು ಚೆನ್ನಾಗಿರ್ಬೇಕು ಅಲ್ವಾ? ನಮ್ಗೆ ಅದ್ ಕೊಡಿಸ್ಬೇಕು, ಇದ್ ಕೊಡಿಸ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಅದ್ ಬೇಕು, ಇದು ಬೇಕು. ಅಲ್ಲಿರೋದೊಂದೇ, ಅವ್ರು ಚೆನ್ನಾಗಿರ್ಬೇಕು ಅಲ್ವಾ? ಮಕ್ಳನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಎಷ್ಟೋ ಜನ ತುಂಬಾ ಕಷ್ಟಪಟ್ಟು ಮಕ್ಳನ್ನ ಬೆಳೆಸ್ತಾರೆ. ಅದ್ರ ಹಿಂದೆ ಮಗು ಸಾಕ್ಬೇಕು ಅನ್ನೋದಿರುತ್ತಾ? ಇಲ್ಲ, ನನ್ ಮಗು ಚೆನ್ನಾಗಿರ್ಬೇಕು, ಅಥವಾ ನನ್ನ ಪ್ರೇಯಸಿ ಚೆನ್ನಾಗಿರ್ಬೇಕು, ನನ್ನ ಪ್ರಿಯಕರ ಚೆನ್ನಾಗಿರ್ಬೇಕು. ಇಲ್ಲಿ ನಾನು ಮಾತಾಡ್ತಾ ಇರೋದು ನಿಷ್ಕಾಮವಾದಂತಹ ಪ್ರೀತಿಯ ಬಗ್ಗೆ ಅಷ್ಟೆ. ಹಾಗಾಗಿ ಆ ನಿಷ್ಕಾಮವಾದ ಪ್ರೀತಿಯೇ ಭಕ್ತಿ. ಸೊ
ಅವನು ನೋಡಿದಂತಹ ಆ ವಿಶ್ವರೂಪ ಏನಿದೆ ಅದನ್ನ ಇನ್ನಷ್ಟು ಮತ್ತಷ್ಟು ನಮಗಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಅರ್ಜುನ. ಈ 21ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ, ಅಮಿಹಿ ಈ ಎಲ್ಲ, ಹಿ ಖಂಡಿತವಾಗಿಯೂ, ತ್ವಂ ನಿನ್ನನ್ನು, ಸುರಗಣಾಹ ದೇವತೆಗಳ ಸಮೂಹ, ವಿಶಂತಿ ಪ್ರವೇಶಿಸುತ್ತಿದ್ದಾರೆ, ಕೇಚಿತ್ ಅವರಲ್ಲಿ ಕೆಲವರು, ಭೀತಿಹಿ ಭೀತಾಹ ಭಯದಿಂದ, ಪ್ರಾಂಜಲಯ ಕೈ ಮುಗಿದು, ಗೃಹ್ಣಾತಿ ಪ್ರಾರ್ಥಿಸುತ್ತಿದ್ದಾರೆ, ಸ್ವಸ್ತಿ ಸಕಲ ಒಳ್ಳೆಯದಾಗಲಿ ಅಥವಾ ಸಕಲ ಶಾಂತಿಯು, ಇತಿ ಎಂದು ಉಕ್ತವ ಹೇಳುತ್ತಾ, ಮಹಾ ಋಷಿ ಮಹರ್ಷಿಗಳು, ಸಿದ್ಧ ಸಂಘಾಹ ಸಿದ್ಧ ಪುರುಷರು, ಸ್ತವಂತಿ ಸ್ತುತಿಸುವವರು, ತ್ವಂ ನಿನ್ನನ್ನು, ಸ್ತುಭಿಹಿ ಸ್ತೋತ್ರಗಳಿಂದ, ಪುಷ್ಕಲಾಭಿ ವೇದ ಮಂತ್ರಗಳಿಂದ. ಅಂದ್ರೆ ಇಲ್ಲಿ ಅರ್ಜುನ ನಮಗೆ ಏನ್ ಹೇಳುವುದಕ್ಕೆ ಹೋಗ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಾವ್ ಅನ್ಕೊಳ್ತಾ ಇದ್ದೀವಿ ಭಗವಂತ ಜ್ಯೋತಿ ಸ್ವರೂಪ, ಅವನು ಕೇವಲ ಜ್ಯೋತಿ ಸ್ವರೂಪ ಅಲ್ಲ, ಅವನಿಗೆ ಎಲ್ಲ ಅಂಗಾಂಗಗಳು ಇದೆ. ಅದರ ಜೊತೆ ಈಗ ಅವನು ನೋಡ್ತಿರುವಂತಹ ದೃಶ್ಯ ಏನಿದೆ, ಆ ಸ್ವಾಮಿಯನ್ನ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ, ಇಲ್ಲಿ ಭಗವಂತ ಅಂತ ಹೇಳ್ತಾ ಇದ್ದಾನೆ, ಪ್ರಭು ಅಂತ ಹೇಳ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ ಯು ಆರ್ ಎವ್ರಿಥಿಂಗ್, ನೀನ್ ಎಲ್ಲವೂ ನೀನಾಗಿದ್ಯಾ. ನಾನ್ ನಿನಗೆ ಹೇಗೆ ಏನನ್ನ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಸ್ವಾಮಿಯಾಗಿದ್ಯಾ, ಈಗ ನಾನು ನಿನ್ನ ನೋಡ್ತಾ ಇದ್ದೀನಲ್ಲ, ಎಲ್ಲ ದೇವತೆಗಳು, ಯಾವ ದೇವತೆಗಳಪ್ಪ ಅಂತ ಅಂದ್ರೆ ಮುಕ್ತರಾದ ದೇವತೆಗಳು ನಿನ್ನ ಬಾಯಿಯಲ್ಲಿ ಹೋಗ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನ ಭೋಕ್ತ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಎಲ್ಲವನ್ನ ಭಕ್ಷಿಸುವವನು, ಕಬಳಿಸುವವನು, ಸೇವಿಸುವವನು ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಅವನು ಸೇವಿಸ್ತಾ ಇಲ್ಲ, ಅವನು ತಿಂತಾ ಇಲ್ಲ, ಆದ್ರೆ ಎಲ್ಲ ಮುಕ್ತರಾದ ದೇವತೆಗಳು ಅವನ ಬಾಯಿಗೆ ತಾವೇ ಹೋಗ್ತಾ ಇದ್ದಾರೆ. ನೋಡಿ, ಆ ವಿಶ್ವರೂಪವನ್ನ ನೋಡಿ ಅರ್ಜುನನಿಗೆ ಹೇಗಾಗ್ತಿರ್ಬಹುದು ಅಥವಾ ಮಿಕ್ಕವರಿಗೆ ಹೇಗಾಗ್ತಿರ್ಬಹುದು, ಎಷ್ಟು ಭಯ ಆಗ್ತಿರ್ಬಹುದು ಅಲ್ವಾ? ಅದೇ ರೀತಿ ಉಳಿದ ದೇವತೆಗಳು ಅಂದ್ರೆ ಯಾರು? ಈಗಿನ ಅಂದ್ರೆ ಅಟ್ ದಟ್ ಪ್ರೆಸೆಂಟ್ ಯಾರು ಇಂದ್ರನಾಗಿದ್ದಾರೆ, ಯಾರು ವರ್ಣನಾಗಿದ್ದಾರೆ, ಯಾರು ಭಗವಂತನ ಆದೇಶವನ್ನ ಪಾಲಿಸೋರಾಗಿದ್ದಾರೆ, ಆ ಎಲ್ಲ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರ್ಥ ಏನು ಅಂತ ಅಂದ್ರೆ, ನಾವು ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ಬ್ರಹ್ಮನಿಗೂ ಸಹ ಒಂದಷ್ಟು ಕಲ್ಪ ಅಂತ ಇರುತ್ತೆ. ಅಂದ್ರೆ ಅವನಿಗೂ ಸಹ ಒಂದು ಟೈಮ್ ಲಿಮಿಟ್ ಇದೆ. ಅದೇ ರೀತಿ ಅಲ್ಲಿರುವಂತಹ ಎಲ್ಲ ದೇವತೆಗಳಿಗೂ ದೇ ಆರ್ ಹ್ಯಾವಿಂಗ್ ಟೈಮ್ ಲಿಮಿಟ್. ಅವರ ಟೈಮ್ ಮುಗಿದ ಮೇಲೆ, ಅವರ ಸಮಯ ಮುಗಿದ ಮೇಲೆ ಅವರೆಲ್ಲರೂ ಸಹ ಅವನ ಬಾಯಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಈಗ ಅಟ್ ದಟ್ ಪ್ರೆಸೆಂಟ್ ಯಾರು ಆ ಪ್ಲೇಸ್ ಅಲ್ಲಿ ಇದ್ದಾರೆ, ಅಂದ್ರೆ ಹೇಗೆ ಅಂದ್ರೆ, ಈಗ ಒಂದು ಆಫೀಸ್ ಅಂತ ತಗೊಂಡ್ರೆ ಹಲವಾರು ಜನ ನಿವೃತ್ತಿಯನ್ನ ಹೊಂದುತ್ತಾರೆ ಅಲ್ವಾ? ನಿವೃತ್ತಿ ಹೊಂದಿದ್ಮೇಲೆ ಆ ಸೀಟ್ ಖಾಲಿ ಇರುತ್ತಾ? ಇಲ್ಲ, ಆ ಸೀಟಿಗೆ ಇನ್ಯಾರೋ ಬಂದು ಕೂತ್ಕೊಳ್ತಾರೆ. ಅದೇ ರೀತಿ ಈಗ ಆ ಸ್ಥಾನದಲ್ಲಿ ಯಾವ ದೇವತೆಗಳಿದ್ದಾರೆ ಅವರೆಲ್ಲ ನಡುಗ್ತಾ ಇದ್ದಾರೆ, ಅವರೆಲ್ಲ ಕೈ ಮುಗಿದು ನಿನ್ನ ಆಜ್ಞೆಯನ್ನ ಪರಿಪಾಲಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಒಂದು ಆಫೀಸಲ್ಲಿ ಇದ್ದಾನೆ ಅಂತಂದಾಗ, ನಿವೃತ್ತಿ ಆಗಿರೋರು ಅಪ್ಪ ನಂದು ಮುಗೀತಪ್ಪ ಅಂತ ಹೋಗ್ತಾ ಇದ್ರೆ, ಈಗ ತಾನೇ ಬಂದಿರ್ತಾರಲ್ಲ ಆ ಸ್ಟಾಫ್ ಹೇಗೆ ಹೆದರ್ಕೊಳ್ತಾರೆ, ಆ ರೀತಿ ನಿನ್ನನ್ನ ನೋಡಿ ಜನ ಅಂದ್ರೆ ದೇವತೆಗಳು ಹೆದರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೆದರೋದು ಅಂದ್ರೆ ಯಾಕೆ ಹೆದರ್ತಾರೆ? ಆ ಬಾಸ್ ಬೈತಾರಾ? ಆ ಬಾಸ್ ಹೊಡಿತಾರಾ? ಅಥವಾ ಆ ಬಾಸ್ ಏನಾದ್ರು ನಿಮಗೆ ತೊಂದರೆ ಕೊಡ್ತಾರಾ? ಇಲ್ಲ ರೀ, ಆ ಬಾಸ್ ಹೆದರೋದಿಲ್ಲ, ಹೆದರ್ಸೋದಿಲ್ಲ, ಬೈಯೋದಿಲ್ಲ. ಮತ್ತೆ ಹೆದರ್ತೀರಾ ಅಲ್ವಾ?
ಇಲ್ಲಿ ಹೆದರಿಕೆ ಅಂದಾಗ ನಮಗೇನಾಗುತ್ತೆ, 2 ರೀತಿಯಾದಂತಹ ಹೆದರಿಕೆ ಇರುತ್ತೆ. ಒಂದು, ಕೆಟ್ಟವರನ್ನ ನೋಡಿದಾಗ ಭಯ. ಯಾರೋ ಒಬ್ಬ ರೌಡಿಯನ್ನ ಅಥವಾ ಯಾರೋ ಒಬ್ಬ ನಮ್ಗಾಗ್ದೇ ಇರೋನು ಅಥವಾ ತೊಂದ್ರೆ ಕೊಡೋ ವ್ಯಕ್ತಿಯನ್ನ ನೋಡಿದಾಗ ನಮಗ್ ಭಯ ಆಗತ್ತೆ. ಅಯ್ಯೋ! ಇವನು ಬಂದು ಏನು ತೊಂದ್ರೆ ಕೊಡ್ತಾನಪ್ಪ ನಮಗೆ, ಅಥವಾ ಉಗ್ರರನ್ನ ನೋಡಿದಾಗ ಅಲ್ವಾ? ಯಾರಾದ್ರು ಖುಷಿ ಪಡ್ತೀವ ನಾವು? ಭಯ ಆಗತ್ತೆ. ಅಯ್ಯೋ! ಎಲ್ಲಿ ನಮ್ಮನ್ನ ಕೊಂದ್ ಬಿಡ್ತಾನೋ, ಎಲ್ಲಿ ನಮ್ಮನ್ನ ಸಾಯಿಸ್ಬಿಡ್ತಾನೋ, ಎಲ್ಲಿ ನಮಗ್ ನೋಯಿಸ್ಬಿಡ್ತಾನೋ. ಇದು ಒಂದ್ ರೀತಿಯಾದಂತಹ ಭಯ. ಇನ್ನೊಂದ್ ರೀತಿ ಭಯ ಇದೆ. ಯಾವ ಭಯ ಆಗುತ್ತಾ? ಒಳ್ಳೆಯವರನ್ನ ಕಂಡಾಗ ಆಗುವಂತಹ ಭಯ. ಆ ಭಯ ಅಂದ್ರೆ ಅಲ್ಲಿ ಅವ್ರು ಹೆದರ್ತಾರೆ ಅಂತ ಅಲ್ಲ. ಆ ಭಯದ ಹಿಂದೆ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ಹೇಗೆ ಅಂತ ಅಂದ್ರೆ, ಈಗ ಯಾರೋ ನಿಮ್ಮ ಅಚ್ಚುಮೆಚ್ಚಿನ ಗುರುಗಳು ಅಂತ ಅನ್ಕೊಳ್ಳಿ. ಅವ್ರನ್ನ ನೋಡಿದ ತಕ್ಷಣ, ಈಗ ಗುರುಗಳು ಅಂದ್ರೇನೆ ಹಾಗಲ್ವಾ? ನಮಗೆ ಒಂದು ಚೂರು ಭಯ ಇರುತ್ತೆ. ಅಯ್ಯೋ! ಅವ್ರು ನಮ್ ಟೀಚರು. ನಾವು ಅವ್ರನ್ನ ತುಂಬಾ ಇಷ್ಟ ಪಡ್ತಾ ಇರ್ತೀವಿ. ಬಟ್ ಸ್ಟಿಲ್ ಅವ್ರನ್ನ ನೋಡಿದ್ರೆ ಭಯ ನಮ್ಗೆ. ಅವ್ರ ಹತ್ರ ತಮಾಷೆ ಮಾಡೋದಕ್ಕೆ ಭಯ, ಅವ್ರ ಹತ್ರ ನಗೋದಿಕ್ಕೆ ಭಯ. ನಾವು ಹೆದರ್ತೀವಿ ಅವ್ರನ್ನ ನೋಡಿದಾಗ. ಯಾಕೆ ಹೆದರ್ತೀವಪ್ಪ ಅಂತ ಅಂದ್ರೆ, ಅವ್ರನ್ನ ನೋಡಿದ್ರೆ ಭಯ ಅಂದ್ರೆ ಕೆಟ್ಟವ್ರನ್ನ ನೋಡ್ದಾಗ ಭಯ ಇರುತ್ತಲ್ಲ, ಆ ರೀತಿ ಭಯ ಇಲ್ಲ. ಎಲ್ಲಿ ನಮ್ಮಿಂದ ಅವರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೋ. ಉದಾಹರಣೆ, ಈಗ ಮನೆಯಲ್ಲಿ ಒಬ್ಬ ಹಿರಿಯ ಇರ್ತಾನೆ, ಒಬ್ಬ ಅಜ್ಜ ಇರ್ತಾನೆ, ಅಥವಾ ಒಬ್ಬ ಒಡೆಯ ಇರ್ತಾನೆ. ಅವನು ಒಂದು ಗ್ರಾಮದಲ್ಲಿ, ಒಂದು ಸಮೂಹದಲ್ಲಿ ಒಳ್ಳೆ ಹೆಸರು ಮಾಡಿರ್ತಾನೆ. ಅವರನ್ನ ನೋಡಿದಾಗ ನಮಗ್ ಭಯ ಆಗತ್ತೆ. ಯಾಕೆ ಅಂದ್ರೆ, ಅಯ್ಯೋ! ನಾವು ಅವ್ರ ವಂಶದಲ್ಲಿ ಹುಟ್ಟಿದೀವಿ, ನಮ್ಮಿಂದ ಎಲ್ಲಿ ಅವ್ರ ಹೆಸರು ತೊಂದ್ರೆ ಆಗ್ಬಿಡತ್ತೋ ಅಲ್ವಾ? ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ತೊಂದ್ರೆ ಆಗ್ಬಾರ್ದಪ್ಪ. ಈಗ ನಾವು ಯಾರ್ದೋ ಒಬ್ರದ್ದು ಸ್ಟೂಡೆಂಟ್ ಅಂತ ಹೇಳಿದಾಗ, ಅಯ್ಯೋ! ಐ ವಾಂಟ್ ಟು ಬಿ ಎ ಗುಡ್ ಸ್ಟೂಡೆಂಟ್. ನಾನು ಅಪ್ಪಿ-ತಪ್ಪಿ ಮಾರ್ಕ್ಸ್ ಕಮ್ಮಿ ತಗೊಂಡ್ಬಿಟ್ರೆ ನನ್ನ ಟೀಚರ್‌ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಲ್ವಾ? ಅಥವಾ ನಾನು ಒಳ್ಳೆ ಸ್ಕೂಲ್‌ನಲ್ಲಿ ಓದಿ ನಾನು ಕಮ್ಮಿ ಮಾರ್ಕ್ಸ್ ತಗೊಂಡ್ಬಿಟ್ರೆ ಆ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಅಲ್ವಾ? ಅಥವಾ ನಾನು ತುಂಬಾ ಚೆನ್ನಾಗಿ ನಾನು ಇದ್ರೂ ಸಹ ನನ್ನಿಂದ ಆ ಶಾಲೆಗಾಗ್ಲಿ, ಆ ಗುರುಗಳಿಗಾಗ್ಲಿ ಅಥವಾ ಆ ಒಡೆಯನಿಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ಈಗ ಇದಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ನಮ್ಮ ಮನೆಯ ಹೆಣ್ಮಕ್ಳು. ನಾವೆಲ್ರೂ ಸಹ ಇನ್ಕ್ಲೂಡಿಂಗ್ ನಾವೆಲ್ರೂ ಸೇರಿ ಹೇಳ್ಬೇಕು ಅಂತ ಅಂದ್ರೆ, ನಮ್ಮೆಲ್ರಿಗೂ ಭಯ ಇರುತ್ತೆ. ಯಾವ ರೀತಿ ಭಯ? ಅಯ್ಯೋ! ನನ್ನ ನಡವಳಿಕೆಯಿಂದ ನನ್ನ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ಬಂದ್ಬಿಡತ್ತಾ? ಅಥವಾ ನನ್ನ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತಾ? ಅಥವಾ ನನ್ ಗಂಡನಿಗೆ ಕೆಟ್ಟ ಹೆಸರು ಬರುತ್ತಾ? ಅತ್ತೆ ಮಾವನ್ ಕೆಟ್ಟ ಹೆಸರು ಬರುತ್ತಾ? ಒಂದು ರೀತಿಯ ಅಳುಕು, ಒಂದು ರೀತಿಯ ಭಯ ಇರುತ್ತೆ. ಅಂದ್ರೆ ಇಲ್ಲಿ ಆ ರೀತಿಯಾದಂತಹ ಭಯ ಏನಿದೆ, ಅದು ಕೇವಲ ಅವರನ್ನ ತುಂಬಾ ಪ್ರೀತಿಸೋದ್ರಿಂದ ಬರುವಂತಹ ಭಯ ಅಲ್ವಾ? ಈಗ ಒಬ್ಬ ಹೆಂಡತಿ ಒಬ್ಬ ಗಂಡನಿಗೆ ಹೆದರ್ತಾಳೆ. ಯಾಕೆ ಹೆದರ್ತಾಳೆ? ಅವ್ನು ಹೊಡೆದ್ ಬಿಡ್ತಾನೆ ಅಂತನಾ? ಅವ್ನ್ ಪರ್ಮಿಷನ್ ತಗೋಬೇಕು ಅಂತನಾ? ಅಲ್ಲ. ನನ್ನಿಂದ ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು. ಅಯ್ಯೋ! ಏನ್ರಿ ನಿಮ್ ಮನೆ ಹೆಣ್ಮಗಳು ಆ ತರ ಇದ್ದಾಳೆ, ಯಾರೂ ಹೇಳ್ಬಾರ್ದು. ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಅದು ಬೈ ಬರ್ತ್ ಬಂದ್ಬಿಡುತ್ತೆ ಅಂತ ನನಗ್ ಅನ್ಸುತ್ತೆ. ಯಾಕೆಂದ್ರೆ ನಾವು ಒಂದ್ ಕಡೆ ಮಾತಾಡ್ಬೇಕಾರೆ, ಅಥವಾ ನಮ್ಗೆ ಯಾವ್ದೋ ರೀತಿಯಾದಂತಹ ವಸ್ತ್ರಗಳನ್ನ ಹಾಕ್ಬೇಕು ಅಂತ ನಮಗ್ ಆಸೆ ಇರುತ್ತೆ. ಆಸೆ ಇಲ್ಲ ಅಂತ ಅಲ್ಲ. ಆದ್ರೆ ನಾವು ಹಾಕೋದಿಕ್ ಹೆದರ್ತೀವಿ. ಯಾಕೆ ಅಂತಂದ್ರೆ, ಈ ಡ್ರೆಸ್ ಅಲ್ಲಿ ಯಾರು ನನ್ನನ್ನು ನೋಡ್ಬಿಟ್ರೆ, ಅಥವಾ ನಾನು ಈ ರೀತಿ ನಡ್ಕೊಳ್ಳೋದನ್ನ ಯಾರು ನೋಡ್ಬಿಟ್ರೆ ಇದು ತಪ್ಪಲ್ವಾ? ನನ್ನಿಂದ ನನ್ನ ಮನೆಗೆ ಕೆಟ್ಟ ಹೆಸರು ಬರುತ್ತೆ ಅಲ್ವಾ? ಈ ರೀತಿ ಇಲ್ಲಿ ಒಳ್ಳೆಯವರನ್ನ ನೋಡಿದಾಗ್ಲೂ ಭಯ ಆಗತ್ತೆ, ಕೆಟ್ಟವರನ್ನ ನೋಡಿದಾಗ್ಲೂ ಭಯ ಆಗತ್ತೆ. ಇಬ್ರನ್ನ ನೋಡಿದಾಗ್ಲೂ ಭಯ ಆಗತ್ತೆ. ಆದರೆ ಆ ಭಯದ ಹಿಂದಿನ ಏನಂತಾರೆ ನೆಪಗಳು ಬೇರೆ ಅಂತ ಹೇಳ್ಬೋದು. ಒಳ್ಳೆಯವರನ್ನ ನೋಡಿದಾಗ ಒಂದು ರೀತಿ ಭಯ. ಅದೇ ರೀತಿ ಕೆಟ್ಟವರನ್ನ ನೋಡಿದಾಗ ನಮಗೆ ಒಂದು ರೀತಿಯಾದಂತಹ ಭಯ ಇರುತ್ತೆ. ಆದ್ರೆ ಇಲ್ಲಿ ಭಗವಂತನನ್ನ ನಾವು ಹೆದರ್ಕೊಳ್ತಾ ಇದ್ದೀವಿ. ಒಂದು ದೇವಸ್ಥಾನಕ್ಕೆ ಹೋದಾಗ ತುಂಬಾ ನಯ, ವಿನಯ, ಭಕ್ತಿಯಿಂದ ಇರ್ತೀವಿ ಅಂದ್ರೆ, ಅಲ್ಲಿ ಭಕ್ತಿ ಪ್ಲಸ್ ಭಯ 2 ಸೇರಿ ನಮಗೆ ಆ ನಮ್ರತೆ ಬರ್ತಾ ಹೋಗುತ್ತೆ. ನಮಿಗ್ಯಾರು ಹೇಳೋದ್ ಬೇಡ. ಭಗವಂತನನ್ನ ನಮಸ್ಕರಿಸ್ಬೇಕಾದ್ರೆ ಕೈ ಮುಗಿದು ನಮಸ್ಕರಿಸ್ತೀವಿ, ಅಥವಾ ತೀರ್ಥವನ್ನ ತೆಗೆದುಕೊಳ್ಬೇಕಾದ್ರೆ ನಮ್ಮ ಸೆರಗನ್ನ ನಮ್ಮ ಕೈ ಮೇಲೆ ಇಟ್ಕೊಂಡು ತೀರ್ಥವನ್ನ ತೆಗೆದುಕೊಳ್ತೀವಿ
ಅಲ್ವಾ? ಸಾಮಾನ್ಯವಾಗಿ ನಾವು ತೀರ್ಥ ತಗೊಳ್ಳೋದೇ ಹಾಗೆ. ಎಡಗೈಯ ಮೇಲೆ ಸೆರಗನ್ನ ಇಟ್ಕೊಂಡು, ಆ ಸೆರಗಿನ ಮೇಲೆ ಬಲಗೈಯನ್ನ ಇಟ್ಕೊಂಡು ಭಕ್ತಿಯಿಂದ, ನಮ್ರತೆಯಿಂದ ತೀರ್ಥವನ್ನ, ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ. ಅಥವಾ ದೇವಸ್ಥಾನದಲ್ಲಿ ನಮಗೆ ಫಲ ಏನಾದ್ರೂ ಕೊಡ್ತಾರೆ ಅಥವಾ ಹಣ್ಣು ಕಾಯಿಯನ್ನ ಕೊಡ್ತಾರೆ ಅಂದಾಗ ನಾವು ನಮ್ಮ ಸೆರಗನ್ನ ಹೊದ್ಕೊಂಡು ಭಯಭಕ್ತಿಯಿಂದ, ನಮ್ರತೆಯಿಂದ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. ಅಯ್ಯೋ, ಭಗವಂತ ಕೊಡ್ತಾ ಇರೋ ಪ್ರಸಾದ ಕಣಪ್ಪ. ಅಲ್ಲಿ ನಮ್ಗೆ ಯಾರಿಗಾರು ಫೋರ್ಸ್ ಮಾಡ್ತಾರಾ? ನೀವು ಸೆರಗ್ ಹೊದ್ಕೊಳ್ಳಿ ಅಥವಾ ನೀವು ಕೈ ಮೇಲೆ ಸೆರಗಿಟ್ಕೊಂಡು ನೀವು ತೀರ್ಥವನ್ನ ತಗೊಳ್ಳಿ. ಇಲ್ಲ. ಅಲ್ಲಿ ಭಕ್ತಿ ಇದೆ, ಭಯ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ ಪ್ರೀತಿ ಇದೆ. ಭಗವಂತ ನಮ್ಮನ್ನ ಪ್ರೀತಿಸ್ತಾನೆ, ಭಗವಂತ ನಮ್ಮನ್ನ ಕೈ ಹಿಡ್ಕೊಳ್ತಾನೆ. ನನ್ನೆಲ್ಲ ಕಷ್ಟದಲ್ಲಿ ಭಗವಂತ ನಮಗಿರ್ತಾನೆ. ತುಂಬಾ ಕಷ್ಟ ಬರ್ತಾ ಇರುತ್ತೆ ಜೀವನದಲ್ಲಿ. ಆಗ ನಾವು ಹೇಳ್ತೀವಿ, ಇಲ್ಲ, ನನ್ ಭಗವಂತ ಇದ್ದಾನೆ. ಹೇಳ್ತಾರಲ್ವಾ, ಭಗವಂತನ ಹತ್ರ ಹೋಗಿ ನಿಮ್ ಕಷ್ಟಗಳನ್ನ ಹೇಳ್ಕೋಬೇಡಿ, ಕಷ್ಟಗಳಿಗೆ ಹೇಳ್ಬಿಡಿ, ಭಗವಂತ ನನ್ ಜೊತೆ ಇದ್ದಾನೆ. ಅದೇ ರೀತಿ ಇಲ್ಲಿ ಅರ್ಜುನ ಮತ್ತು ಹಲವಾರು ಮಂದಿ ದೇವಾನ ದೇವತೆಗಳು ಆ ವಿಶ್ವರೂಪವನ್ನ ನೋಡಿ ಹೆದರ್ತಾ ಇದ್ದಾರೆ. ಬಿಕಾಸ್ ನೀನು ಇಷ್ಟೊಂದು ಈ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲ ಕಾರ್ಯಗಳನ್ನ ಇಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡ್ತೀಯಾ. ನೀನು ನಮಗೆ ಕೆಲವು ಆದೇಶಗಳನ್ನ ಕೊಟ್ಟಿದ್ಯಾ ಅಂತ ಅಂದ್ರೆ ನಾನು ಅದನ್ನ ಹೇಗೆ ನಿಭಾಯಿಸ್ಲಿ? ಭಯ ಆಗತ್ತೆ ನನಗೆ ನಿಭಾಯಿಸಕ್ಕೆ. ನನ್ ಕೈಲಿ ಆಗತ್ತಾ? ಸೊಸೆ ಬಂದ ತಕ್ಷಣ ಎಲ್ಲಾ ಸೊಸೆಯರಿಗೂ ಆಸೆ ಇರುತ್ತೆ, ಆ ಮನೆಯ ಚಾಬಿ ನನ್ಗೆ ಬರ್ಬೇಕು, ಕೀ ನನ್ ಕೈಗೆ ಬರ್ಬೇಕು ಅಂತ. ಆದ್ರೆ ಅತ್ತೆ ಆದವಳು ಮೊದಲನೇ ದಿನನೇ ಅಪ್ಪಿ ತಪ್ಪಿ ಆ ಸೊಸೆಗೆ ಕೀ ಕೊಟ್ಬಿಟ್ರೆ ಇಸ್ಕೊಂಡ್ಬಿಡ್ತಾರ? ಯಾವ ಸೊಸೆನೂ ಇಸ್ಕೊಳಲ್ಲ. ಯಾಕೆ? ಭಯ ಆಗತ್ತೆ. ಅಯ್ಯೋ, ನನಗೆ ಈ ಜವಾಬ್ದಾರಿ ತಗೊಳಕ್ಕಾಗತ್ತಾ? ಇಲ್ಲ ಇಲ್ಲ, ಒಂದ್ ಸ್ವಲ್ಪ ದಿವಸ ನೋಡ್ತೀನಿ, ಆಮೇಲೆ ನಾನ್ ನಿಮ್ಮ ಹತ್ರ ಕೀ ಇಸ್ಕೊಳ್ತೀನಿ ಅಲ್ವಾ? ಅಂದ್ರೆ ಆ ಜವಾಬ್ದಾರಿ, ಆ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ ಏನಿದೆ, ಅದಕ್ಕೆ ನಾವು ಅರ್ಹರ ಅಂತ ಭಯ ಆಗತ್ತೆ ಕೆಲವೊಮ್ಮೆ. ಗುರು ಹಿರಿಯನನ್ನ ನೋಡಿದಾಗ ನಮಗ್ ಭಯ ಆಗತ್ತೆ, ಭಗವಂತನನ್ನ ನೋಡಿದಾಗ ಭಯ ಆಗತ್ತೆ. ಆ ಭಯದ ಹಿಂದೆ ಪ್ರೀತಿ ಇರುತ್ತೆ. ಕೆಟ್ಟವರನ್ನ ನೋಡಿದಾಗ ಭಯ ಆದಾಗ ಅದ್ರ ಹಿಂದೆ ಪ್ರೀತಿ ಇರೋದಿಲ್ಲ. ಅದೇ ರೀತಿ ಭಕ್ತಿ ಭಯದಿಂದ ಆ ನಡುಕ ಎಲ್ಲಾ ದೇವತೆಗಳಿಗೆ, ಅರ್ಜುನನಿಗೆ ಉಂಟಾಗಿದೆ. ಅದರ ಜೊತೆ ಮಹರ್ಷಿಗಳು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಯಾವ ರೀತಿ ಸ್ತುತಿಸ್ತಾ ಇದ್ದಾರಪ್ಪ ಅಂತ ಅಂದ್ರೆ, ಸಿದ್ಧಿ ಪುರುಷರು ಎಲ್ಲರೂ ಒಳಗೊಂಡು ಭಗವಂತನನ್ನ ಸ್ವಸ್ತಿ ಅಂತ ಕರೀತಾ ಇದ್ದಾರೆ. ಸ್ವಸ್ತಿ ಅಂತ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡೋದು ಅಂತ. ವಿಷ್ಣು ಸಹಸ್ರನಾಮದಲ್ಲೂ ಬರ್ತಾ ಹೋಗುತ್ತೆ ಸ್ವಸ್ತಿ ಅಂತ. ಸ್ವಸ್ತಿ ಅಂತ ಅಂದ್ರೆ ಭಗವಂತನ ಆನಂದ ಸ್ವರೂಪ. ಅವನು ಏನು ಖುಷಿಯಾಗಿ ಇದ್ದಾಗ ಅವನ ಸ್ವರೂಪ ಇರುತ್ತೆ, ಅದು ಸ್ವಸ್ತಿ. ಹಾಗಾಗಿ ಆ ಸ್ವಸ್ತಿ ರೂಪವನ್ನ ಎಲ್ಲರೂ ದಯಪಾಲಿಸನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಸಿದ್ಧ ಪುರುಷರು ಹಾಗೂ ಮಹರ್ಷಿಗಳು ಹಾಡಿ ಹೊಗಳ್ತಾ ಇದ್ದಾರೆ. ಹಾಗಾಗಿ ಅರ್ಜುನನಿಗೆ ಆಶ್ಚರ್ಯ ಆಗ್ತಾ ಇದೆ, ಭಯ ಆಗ್ತಾ ಇದೆ. ದೇವತೆಗಳು ಅವನ ಒಂದು ಸಲ ಕಣ್ಣು ಮುಚ್ಕೊಂಡು ಆ ವಿರಾಟ ರೂಪವನ್ನ ಜ್ಞಾಪಿಸ್ಕೊಳ್ಳಿ. ದೊಡ್ಡ ಆಕಾರ, ಆದಿ ಅಂತ್ಯ ಮಧ್ಯ ಎಲ್ಲಿದೆ ಗೊತ್ತಿಲ್ಲ. ಹಲವಾರು ಸಹಸ್ರ ಸಹಸ್ರ ಕಣ್ಣುಗಳು, ಸಹಸ್ರ ಬಾಹುಗಳು, ಸಹಸ್ರ ಶಿರಸ್ಸು, ಸಹಸ್ರ ಉದರ, ಸಹಸ್ರ ಕಾಲುಗಳು. ಅದರ ಜೊತೆ ಎಲ್ಲ ದೇವಾನು ದೇವತೆಗಳು, ಮುಕ್ತರಾದ ಮುಕ್ತರಾದ ಜೀವಿಗಳು ಅವನ ಬಾಯಲ್ಲಿ ಹೋಗ್ತಾ ಇದ್ದಾರೆ. ಅದರ ಜೊತೆ 14 ಲೋಕದಲ್ಲಿ ಏನು ಭಗವಂತನ ಭಕ್ತರಿದ್ದಾರೆ ಅವರೆಲ್ಲರೂ ಸಹ ನಡುಗ್ತಾ ಇದ್ದಾರೆ ಭಗವಂತನನ್ನ ನೋಡಿ. ಭಗವಂತ, ನೀನು ನಮಗಾಗಿ ಕೊಟ್ಟಂತಹ ಈ ಕೆಲಸ ಏನಿದೆ, ಇದನ್ನ ನನ್ನ ಕೈಲಿ ನಿಭಾಯಿಸುವುದಿಕ್ಕೆ ಆಗತ್ತಾ, ಆಗೋದಿಲ್ವಾ ಅಂತ. ಅರ್ಜುನ ಹೇಗೆ ನಿಭಾಯಿಸ್ತಾ ಇರಬಹುದು ಅಲ್ವಾ? ಹಾಗಾಗಿ ಈ ಅರ್ಜುನ ಇದನ್ನೇ ಮುಂದುವರೆದು ಹೇಳ್ತಾ ಹೋಗ್ತಾನೆ. ಯಾರೆಲ್ಲ ಇದ್ದಾರೆ ಅವನ ದೇಹದಲ್ಲಿ ಅಂತ. ರುದ್ರ ಅಂದ್ರೆ ಶಿವನ ಅಭಿವ್ಯಕ್ತಕರು ಅಂತ ಹೇಳ್ತಾರೆ. ಅವರು 11 ಜನ ಇರ್ತಾರೆ. ಏಕಾದಶ ರುದ್ರರು ಅಂತ ಹೇಳ್ತಾರೆ. ಆ ಏಕಾದಶ ರುದ್ರರು ಆದಿತ್ಯರು, 12 ಜನ ಆದಿತ್ಯರು. ವಸುಗಳು ಅಂದ್ರೆ ಅಷ್ಟವಸುಗಳು ಅಂತ ಹೇಳ್ತಾರೆ.
ಯೇ ಅವರೆಲ್ಲ, ಚ ಮತ್ತು ಸಾಧ್ಯ ಸಾಧ್ಯರು, ವಿಶ್ವೇ ವಿಶ್ವದ ದೇವತೆಗಳು, ಅಶ್ವಿನೌ ಅಶ್ವಿನಿ ಕುಮಾರರು, ಮರುತ ಮರುತ ದೇವತೆಗಳು, ಛ ಮತ್ತು ಉತ್ಕೃಷ್ಟ ಪಿತೃದೇವತೆಗಳು, ಛ ಮತ್ತು ಗಂಧರ್ವ ಗಂಧರ್ವರು, ಯಕ್ಷ ಯಕ್ಷರು, ಅಸುರರು ಅಂದ್ರೆ ರಾಕ್ಷಸರು, ಅಂದ್ರೆ ಒಳ್ಳೆಯ ರಾಕ್ಷಸರು ಅಂತ ಹೇಳ್ತಾ ಹೋಗ್ತಾರೆ, ಸಿದ್ಧ ಸಿದ್ಧ ಲೋಕದ ದೇವತೆಗಳು, ಸಂಘ ಸಮೂಹಗಳು, ವೀಕ್ಷತೆ ನೋಡುತ್ತಿದ್ದಾರೆ, ತ್ವಂ ನಿನ್ನನ್ನು, ವಿಸ್ಮಿತ ಆಶ್ಚರ್ಯಗೊಂಡು, ಛ ಕೂಡ, ಏವ ಖಂಡಿತವಾಗಿಯೂ, ಸರ್ವೇ ಎಲ್ಲರೂ. ಇಲ್ಲಿ ಕೇವಲ ಅರ್ಜುನ ಮಾತ್ರ ಈ ರೂಪವನ್ನ ನೋಡ್ತಾ ಇಲ್ಲ. ಈ ರೂಪವನ್ನ 11 ಜನ ರುದ್ರರು, 12 ಜನ ಆದಿತ್ಯರು, ಅಷ್ಟವಸುಗಳು, ದೇವಾನುದೇವತೆಗಳ ಗಣಗಳು ಹಾಗೂ ಅಶ್ವಿನಿ ಕುಮಾರರು, ಗಂಧರ್ವರು, ಯಕ್ಷರು, ಸಿದ್ಧ ಲೋಕದಲ್ಲಿರುವ ದೇವತೆಗಳು, ಸಂಘ ಸಮೂಹದಲ್ಲಿರುವವರು ಹಾಗೂ ಎಲ್ಲ ದೇವತೆಗಳು ಎಲ್ಲ ಹೇಗ್ ನೋಡ್ತಾ ಇದ್ದಾರಪ್ಪ ಅಂತ ಅಂದ್ರೆ ಆಶ್ಚರ್ಯವಾಗಿ. ಪಿತೃದೇವತೆಗಳಿದರಲ್ಲಿ ಅಂದ್ರೆ ಕೇವಲ ಒಬ್ಬರು ಇಬ್ರು ಅಲ್ಲ, ಎಲ್ಲ ದೇವತೆಗಳು ಇಲ್ಲಿ ಎಲ್ರೂ ನೋಡ್ತಿದ್ದಾರೆ ಅಂದ್ರೆ ಮುಗ್ದು ಹೋಗ್ತಾ ಇತ್ತು ಅಲ್ವಾ. 14 ಲೋಕದ ಎಲ್ರೂ ನೋಡ್ತಾ ಇದ್ರು ಅಂದ್ರೆ ಮುಗ್ದು ಹೋಗ್ತಾ ಇತ್ತು. ಯಾಕೆ ಭಿನ್ನ ಭಿನ್ನವಾಗಿ ಎಲ್ಲ ದೇವತೆಗಳ ಪಟ್ಟಿಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ಅಂತ ಅಂದ್ರೆ, ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಭಗವಂತನ ಎಲ್ಲ ಅಂಶದಿಂದಲೇ ದೇವತೆಗಳು ಹುಟ್ಟಿರೋದು, ಹಾಗಾಗಿ ಎಲ್ಲ ದೇವತೆಗಳು ಒಂದೇ, ಭಗವಂತನು ಒಂದೇ, ನಾವೆಲ್ಲರೂ ಸಹ ಭಗವಂತನ ರೂಪ, ನಾವು ಒಂದೇ, ಭಗವಂತನು ಒಂದೇ. ಕೆಲವರು ಹೌದಾ ಅಂತ ನೋಡೋದಾದ್ರೆ ಖಂಡಿತ ಖಂಡಿತ ಇಲ್ಲ. ಇಲ್ಲಿ ಎಲ್ಲ ಸಮೂಹ ನಿನ್ನನ್ನ ನೋಡ್ತಾ ಇದೆ. ಅದು ಹೇಗ್ ನೋಡ್ತಾ ಇದೆ ಅಂದ್ರೆ ಆಶ್ಚರ್ಯವಾಗಿ ನೋಡ್ತಾ ಇದೆ. ಸುಮ್ನೆ ನೋಡ್ತಾ ಇಲ್ಲ, ಭಯದಿಂದ ನೋಡ್ತಾ ಇದ್ದಾರೆ, ನಡುಕ್ತಾ ಇದ್ದಾರೆ. ಯಾಕೆ ಇಲ್ಲಿ ನೋಡ್ತಾ ಇದ್ದಾರಪ್ಪ ಅಂತ ಅಂದ್ರೆ, ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ನಮಗೆ ಭಗವಂತನ ಅಂಶ ನಾವಾಗಿದ್ದೀವಿ, ಆದ್ರೆ ಭಗವಂತನೇ ಬೇರೆ. ಅಂದ್ರೆ ಈಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಎಲ್ಲ ನೋಡ್ತಾ ಹೋದ್ರೆ ಫುಲ್ ಟಾಪ್ ಅಲ್ಲಿ ಭಗವಂತ ಕೂತಿದ್ದಾನೆ. ಭಗವಂತನೇ ಮನೆ. ಇನ್ನು ಈಸಿಯಾಗಿ ಹೇಳ್ಬೇಕು ಅಂದ್ರೆ ಭಗವಂತನೇ ಮನೆ. ಆ ಮನೆಯಲ್ಲಿ ಅಡಿಗೆ ಮನೆ, ಬೆಡ್ರೂಮು, ಹಾಲು ಅಂತ ಏನೆಲ್ಲ ಇದೆ ಅದೆಲ್ಲವುದು ಬೇರೆ ಬೇರೆ. ನಾವೇನ್ ಅನ್ಕೊಂತಿದ್ವಿ, ಹಾಲು ಮನೆ, ಅಡಿಗೆ ಮನೆನೂ ಮನೆ. ಇಲ್ಲ, ಹಾಲಿರ್ಬೋದು, ಅಡಿಗೆ ಮನೆ ಇರ್ಬೋದು, ಅಥವಾ ಬೆಡ್ರೂಮ್ ಇರ್ಬೋದು, ಅದೆಲ್ಲವುದು ಮನೆಯ ಒಂದು ಅಂಗ ಅಷ್ಟೆ, ಪೂರ್ತಿ ಮನೆ ಅಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಭಗವಂತ ಏನಿದ್ದಾನೆ, ಅವನು ಉತ್ಕೃಷ್ಟ ಸ್ಥಾನದಲ್ಲಿ ಇದ್ದಾನೆ, ಎಲ್ಲಕ್ಕಿಂತ ಮೇಲಿದ್ದಾನೆ, ಅವನ ಕೆಳಗೆ ಉಳಿದ ದೇವತೆಗಳು. ಒಂದು ಕಂಪ್ನಿ ಇಂದಾಗ ಕಂಪ್ನಿಯಲ್ಲಿ ಆ ಓನರ್ ಮಾತಾಡ್ತಾ ಹೇಳ್ತಾನೆ, ಎಲ್ಲರೂ ಸಹ ಇಲ್ಲಿ ಸರಿ ಸಮಾನರು ಅಂತ. ಹೌದು ರೀ, ಎಲ್ರೂ ಸಹ ಇಲ್ಲಿ ಸರಿ ಸಮಾನರೇ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಾಗಂತ ಒಬ್ಬ ಅಸಿಸ್ಟೆಂಟ್ ಓನರ್ ಆಗೋದಿಕ್ಕೆ ಆಗೋದಿಲ್ಲ. ಓನರೇ, ಆದ್ರೆ ಎಲ್ರೂ ಸರಿಸಮ ಅಷ್ಟೆ. ನಾವು ಮಾಡುವ ಕೆಲಸದ ಆಧಾರದ ಮೇಲೆ ನಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ನಾವು ಮಾಡಿದ ಕೆಲಸದ ಆಧಾರದ ಮೇಲೆ ನಮಗೆ ಅತಿ ಹೆಚ್ಚಿನ ಸಂಬಳ ಸಿಗ್ತಾ ಹೋಗುತ್ತೆ ವಿನಃ ನಾವೆಲ್ಲರೂ ಸರಿ ಸಮಾನರು ಅಂತ ಹೇಳಿ ಅಲ್ಲೋ ಆ ಆಫೀಸಲ್ಲಿ ಇದ್ದಂತಹ ಇಂಜಿನಿಯರ್ಗೂ ಒಂದೇ ಸಂಬಳ, ಒಬ್ಬ ಗುಮಾಸ್ತನಿಗೂ ಒಂದೇ ಸಂಬಳ ಕೊಡೋದಿಕ್ ಆಗೋದಿಲ್ಲ ಅಲ್ವಾ. ಅಥವಾ ಆಫೀಸರ್ನ ಬಂದ್ಬಿಟ್ಟು ನೀನ್ ಕಸ ಗುಡ್ಸು ಅನ್ನೋದಿಕ್ಕೂ ಆಗೋದಿಲ್ಲ. ಎಲ್ರೂ ಬೇರೆ ಬೇರೆ, ಆದ್ರೆ ಎಲ್ಲರೂ ಸಹ ಅಂದ್ರೆ ನಮ್ಮೆಲ್ಲರಲ್ಲಿ ಭಗವಂತನ ಒಂದು ಅಂಶ ಇದೆ, ಆದ್ರೆ ಭಗವಂತನೇ ಬೇರೆ. ಯಾಕೆ ಬೇರೆ ಅಂತ ಅಂದ್ರೆ, ನಾವೆಲ್ಲರೂ ಹೋಗಿ ಬಯಸುವ ತಾಣ ಅವನು. ಅವನು ಬಂದು ನಮ್ಮನ್ನ ಸೇರೋ ತಾಣ ಖಂಡಿತ ನಾವಲ್ಲ. ಎಷ್ಟು ಒಂದೇ ರೀತಿ ಅಂತ ಅನಿಸಿದ್ರು ಸಹ ಇಲ್ಲಿ ಒಂದೇ ರೀತಿ ಇಲ್ಲ, ಭಿನ್ನವಾಗಿದೆ. ಹಾಗಾಗಿ
ಇಲ್ಲಿ ಎಲ್ಲರೂ ಸಹ ಬಹಳ ಆಶ್ಚರ್ಯದಿಂದ ನಿನ್ನ ನೋಡ್ತಾ ಇದ್ದಾರೆ. ಇದು ಉಗ್ರ ರೂಪವಾಗಿದೆ. ಆ ಉಗ್ರ ರೂಪವನ್ನ ಇನ್ನೂ ವಿವರಣೆಯನ್ನ ಕೊಡ್ತಾನೆ ಅರ್ಜುನ. ರೂಪಂ ರೂಪವನ್ನ, ಮಹದ್ ಬಹು ಉತ್ಕೃಷ್ಟವಾದ, ತೇ ನಿನ್ನ, ಬಹು ಅನೇಕ, ವಕ್ತ್ರ ಮುಖಗಳು, ನೇತ್ರ ಕಣ್ಣುಗಳು, ಮಹಾಬಾಹು ಮಹಾಬಾಹುವೇ, ಮಹಾ ಹಲವು, ಬಾಹು ತೋಳುಗಳು, ಊರು ತೊಡೆಗಳು, ಪಾದವು ಕಾಲುಗಳು, ಬಹು ಉದರಂ ಅನೇಕ ಹೊಟ್ಟೆಗಳು, ಬಹು ದಂಸ್ಟ್ರ ಅಂದ್ರೆ ಅನೇಕ ಹಲ್ಲುಗಳು, ಕರಾಲಂ ಭೀಕರವಾದ, ದೃಷ್ಟ ನೋ ನೋಡಿ, ಲೋಕಾಹ ಎಲ್ಲ ಲೋಕಗಳು, ಪ್ರವೃತ್ತಿತಾಹ ಕ್ಷೋಭೆಗೊಂಡಿದೆ, ತಥಾ ಅದರಂತೆಯೇ, ಅಹಂ ನಾನು. ಅಂದ್ರೆ ಇಲ್ಲಿ ಅರ್ಜುನ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ ಕೃಷ್ಣನಿಗೆ ಅಂತ ಅಂದ್ರೆ, ಆ ಆ ರೂಪ ಏನಿದೆ ಅದನ್ನ ಇನ್ನೂ ಹೇಳ್ತಾ ಹೋಗ್ತಾನೆ. ಇದು ಬಹಳ ದೊಡ್ಡ ರೂಪ, ಬೃಹದ್ ರೂಪ, ವಿಶಾಲವಾದ ರೂಪ, ಬಹು ಉನ್ನತವಾಗಿರುವಂತಹ ರೂಪ, ತುಂಬಾ ದೊಡ್ಡಕ್ಕಿದೆ. ತುಂಬಾ ದೊಡ್ಡಕ್ಕಿದರ ಜೊತೆ ಅನೇಕ ಬಾಯಿಗಳು, ಅನೇಕ ಕಣ್ಣುಗಳು, ಅನೇಕ ರೂಪಗಳು, ಅನೇಕ ಕಾಲು, ಅನೇಕ ತೊಡೆ, ಅನೇಕ ಪಾದ, ಅನೇಕ ಕಣ್ಣು. ಅದರ ಜೊತೆ ವಿಶೇಷವಾದ ಪದವನ್ನ ಉಪಯೋಗಿಸ್ತಾನೆ, ಮಹಾಬಾಹು. ಮಹಾಬಾಹು ಅಂದ್ರೆ ಅವನು ಕ್ಷತ್ರಿಯನಾಗಿರುವುದರಿಂದ ಕ್ಷತ್ರಿಯರು ಭಗವಂತನ ತೋಳಿನಿಂದ ಬಂದವರು ಅಂತ ಹೇಳ್ತಾ ಹೋಗ್ತಾರೆ. ಅದರ ಜೊತೆ ಅವನಿಗೆ ಎಷ್ಟು ಶಕ್ತಿ ಇದೆಯಪ್ಪ ಅಂತ ಅಂದ್ರೆ, ನಮ್ಮೆಲ್ಲರನ್ನ 14 ಲೋಕಗಳನ್ನ ರಕ್ಷಣೆ ಮಾಡುವಷ್ಟು ಶಕ್ತಿ ಇದೆ. ಒಬ್ಬ ಅಪ್ಪ ಅಮ್ಮನಿಗೆ ಅವರ ಮಕ್ಕಳನ್ನ ಕಾಪಾಡುವ ಶಕ್ತಿ ಎಷ್ಟಿದೆಯೋ ಅದೇ ರೀತಿ ಭಗವಂತನ ಮಕ್ಕಳು ನಾವು, ಭಗವಂತನ ಜೀವಿಗಳು ಅಂದ್ರೆ ಇಲ್ಲಿರುವ ಎಲ್ಲ ಜೀವಿಗಳು ಭಗವಂತನ ಆಶ್ರಯದಾತರು. ಹಾಗಾಗಿ ಅವನು ನಮ್ಮೆಲ್ಲರನ್ನ ಕಾಪಾಡುವಷ್ಟು ಶಕ್ತಿ ಅವನಲ್ಲಿ ಇದೆ. ಅದರ ಜೊತೆ ಕಾಪಾಡೋ ಶಕ್ತಿ ಇದೆ, ಹಾಗಾಗಿ ಅವನನ್ನ ಮಹಾಬಾಹು ಅಂತಿದ್ದಾನೆ. ಆದ್ರೆ ಇದ್ರ ಜೊತೆ ಏನಾಗಿದೆ, ಬಹಳ ಹೊಟ್ಟೆಗಳಿದೆ. ನಾವು ವಿಶ್ವರೂಪದ ಚಿತ್ರಣವನ್ನ ನೋಡಿದಾಗ ಅಲ್ಲಿ ನಮಗೆ ಒಂದೇ ಉದರ ಕಾಣ್ತಾ ಇದೆ, ಆದ್ರೆ ಅವನಿಗೆ ಒಂದೇ ಉದರ ಇಲ್ಲ, ಹಲವಾರು ಉದರಗಳಿದೆ. ದಂಷ್ಟ್ರ ಅಂದ್ರೆ ಕೋರೆ ಹಲ್ಲು ಅಂತ ಅಂದ ತಕ್ಷಣ ನಮಗೆ ಹೇಗೆ ಭಯ ಆಗುತ್ತೆ. ಒಂದು ಹುಲಿಯನ್ನ, ಒಂದು ಸಿಂಹ ಅಥವಾ ಒಂದು ಬೆಕ್ಕನ್ನೇ ನೀವು ತಗೊಳ್ಳಿ, ಅದು ಒಂದು ಸಲ ಬಾಯಿ ತೆಗೆದಾಗ ನಮಗೆ ಭಯ ಆಗುತ್ತೆ, ಅಯ್ಯೋ ಕೋರೆ ಹಲ್ಲಿದೆ. ಅದೇ ರೀತಿ ಇಲ್ಲಿ ಭಗವಂತನಿಗೂ ಅಷ್ಟೇ ಕೋರೆ ಹಲ್ಲುಗಳಿದೆ. ಯಾಕೆ ಈ ಉಗ್ರ ರೂಪವನ್ನ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಈ ಉಗ್ರ ರೂಪ ಇರೋದೇ ನಾವು ನಡುಗೋದಿಕ್ಕೆ. ಅದರ ಜೊತೆ ಎಲ್ಲ ಜನ ನಡುಗ್ತಾ ಇದ್ದಾರೆ. ನಮಗೆ ನೀನು ಏನನ್ನ ಕರುಣಿಸಿದ್ಯಾ, ಅದರ ಜೊತೆ ಈ ದೇಹ ಅಂದ್ರೆ ಅವನ ಉಗ್ರ ರೂಪ ಏನಿದೆ ಅದು ನಾಶ ಮಾಡೋದಿಕ್ಕೆ, ನಮ್ಮನ್ನ ನಾಶ ಮಾಡೋದಿಕ್ಕೆ. ಇಲ್ಲಿ ನಮ್ಮನ್ನ ನಾಶ ಮಾಡೋದು ಅಂತ ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ಯಾಕೆ ಇಲ್ಲಿ ಅವನ ಈ ರೂಪ ಅಂದ್ರೆ ಅವನಿಗೆ ಕಣ್ಣಿದೆ, ಕಿವಿ ಇದೆ, ತೊಡೆ ಇದೆ, ಕಾಲಿದೆ, ಪಾದ ಇದೆ, ಬಾಹುಗಳಿದೆ, ಹಲ್ಲುಗಳಿದೆ, ಎಲ್ಲವನ್ನ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಭಗವಂತ ನಿರಾಕಾರ ಸ್ವರೂಪ ಅಲ್ಲ. ಅವನು ಹೇಗೆ ಅಂದ್ರೆ ನಮ್ಮ ಹಾಗೆಯೇ. ನಮ್ಮ ಹಾಗೆ ಅಂತ ಅಂದ್ರೆ ಅವನ ದೇಹ ನಾನು ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ಒಂದು ಮರವನ್ನ ನೋಡ್ತೀವಿ, ಅಶ್ವತ್ಥ ವೃಕ್ಷ ಅಂತ ತಗೊಳ್ಳೋಣ, ನಾವೆಲ್ಲರೂ ಪೂಜೆ ಮಾಡುವಂತಹ ವೃಕ್ಷ ಅದು. ಆ ವೃಕ್ಷ ನೋಡಿದಾಗ ವೃಕ್ಷಕ್ಕೆ ಕಣ್ಣಿಲ್ಲ, ಕೈಯಿಲ್ಲ, ಬಾಯಿಲ್ಲ, ಏನೂ ಇಲ್ಲ. ಆದರೆ ಆ ವೃಕ್ಷವನ್ನ ನಾವು ಪ್ರದಕ್ಷಿಣೆ ಮಾಡಿದಾಗ, ಆ ವೃಕ್ಷದ ಒಳಗೆ ನಾವು ಧ್ಯಾನ ಮಾಡಿದಾಗ ನಮಗೆ ಆ ವೃಕ್ಷದ ಒಳಗೆ ಭಗವಂತ ಕಾಣಿಸ್ತಾನೆ. ಆ ಭಗವಂತನಿಗೆ ಈ ಎಲ್ಲವೂ ಇದೆ. ಭಗವಂತನಿಗೆ ಕಣ್ಣಿದೆ, ಕೈ ಇದೆ, ಕಾಲಿದೆ, ಹೊಟ್ಟೆ ಇದೆ, ಹಲ್ಲುಗಳಿದೆ, ಪ್ರತಿಯೊಂದು ಇದೆ. ಅಥವಾ ಯಾವುದೋ ಒಂದು ಪ್ರಾಣಿಯನ್ನ ಪೂಜೆ ಮಾಡ್ತೀವಿ, ಗೋಮಾತೆ. ಗೋಮಾತೆಗೆ ಮನುಷ್ಯನ ಆಕಾರ ಇಲ್ಲದೆ ಇರಬಹುದು, ಆದ್ರೆ ಗೋಮಾತೆಯ ಒಳಗೆ ಇರುವ ಭಗವಂತನಿಗೆ ಇದೆಲ್ಲವುದೂ ಇದೆ. ಪಕ್ಷಿಯನ್ನ ಪೂಜೆ ಮಾಡ್ತೀವಿ, ಪಕ್ಷಿಯ ಒಳಗೆ ಇರುವ ಭಗವಂತನಿಗೆ ಎಲ್ಲ ಇದೆ.
ಅಂದ್ರೆ ಇಲ್ಲಿ ವಿಶ್ವರೂಪವಾದ ವಿವರಣೆಯನ್ನ ಹೇಳ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬರ್ಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ ಪ್ರತಿಯೊಂದು ಚರಾಚರಾತ್ಮಕವಾದ ಈ ಸೃಷ್ಟಿಯಲ್ಲಿ ಇರುವಂತಹ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ಜೀವಿಗಳಲ್ಲಿ ಭಗವಂತ ಇದ್ದಾನೆ. ಇನ್ನೂ ಹೇಳ್ಬೇಕಂದ್ರೆ ಈಗ ನಾವು ಮನುಷ್ಯರು ಅಂತ ತಗೊಂಡಾಗ ನಾವು ಪರ್ಫೆಕ್ಟ್ ಇಲ್ಲ. ಕೆಲವೊಮ್ಮೆ ಅಂಗವೈಕಲ್ಯ ನಮ್ಮನ್ನ ಕಾಡಬಹುದು, ಅಥವಾ ಅಂಗವೈಕಲ್ಯ ಇರುವಂತಹ ವ್ಯಕ್ತಿಯನ್ನ ನಾವು ನೋಡಬಹುದು, ಅಂದ್ರೆ ವಿಕಲಚೇತನರನ್ನ ನಾವು ನೋಡಬಹುದು. ಆದ್ರೆ ಅವರಲ್ಲಿ ಇರುವಂತಹ ಆ ಭಗವಂತನಿಗೆ ಅದಾವುದೂ ಇಲ್ಲ. ಅದೇ ರೀತಿ ಈ ರೂಪ ಏನಿದೆ ಇದು ಭಯಂಕರವಾಗಿದೆ. ಶಾಂತ ಸ್ವರೂಪ ಮತ್ತು ಉಗ್ರ ಸ್ವರೂಪ ಎರಡೂ ಸಹ ಭಗವಂತನಲ್ಲಿ ಇದೆ. ಅದು ಹೇಗಿದೆ ಅಂದ್ರೆ ನಮ್ಮನ್ನ ನಾಶ ಮಾಡಲು ಭಗವಂತ ಈ ರೂಪವನ್ನ ಹೊತ್ತಿದ್ದಾನೆ. ಮುಕ್ತರಾದವರಿಗೆ ಮೋಕ್ಷವನ್ನ ಕರುಣಿಸ್ಬೇಕು ಅಂದಾಗ ಆ ಮುಕ್ತರು ಏನ್ ಮಾಡ್ಬೇಕು? ಭಗವಂತನ ಬಾಯಿಯಲ್ಲಿ ಹೋಗಿ ಸೇರ್ಲೇಬೇಕು. ಆ ರೀತಿಯಾದಂತಹ ಕ್ರೂರತೆ ಅವನಲ್ಲಿದೆ. ನಾವ್ ಅನ್ಕೊಂತೀವಿ, ಅಯ್ಯೋ ನಮ್ಮನ್ನ ಭೂಮಿ ಕಳಿಸ್ಬಿಟ್ಟ, ಯಾಕೆ ನಮ್ಮನ್ನ ಸಂಹಾರ ಮಾಡ್ತಾನೆ, ನಾನು ಇನ್ನೂ ಒಂದ್ 600 ವರ್ಷನೋ 700 ವರ್ಷನೋ ಬದುಕ್ಬೋದಿತ್ತು. ಹೌದಾ? 600-700 ವರ್ಷ ಬದುಕ್ಲಿಕ್ಕೆ ಆಗತ್ತಾ? ಇಲ್ಲ. ಅವನು ಏನು ನಮಗೆ ಆಯಸ್ಸು ಕೊಟ್ಟಿದನೋ ಅಷ್ಟೇ. ಅದು ಮುಗಿದ ಮೇಲೆ ನಾವೆಲ್ಲರೂ ಹೋಗ್ಲೇಬೇಕಾದಂತಹ ತಾಣ ಅವನದು. ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ಒಬ್ಬ ರೈತ ಭೂಮಿಯನ್ನ ಹಸ ಮಾಡ್ತಾನೆ, ಊತುತ್ತಾನೆ, ಬಿತ್ತುತ್ತಾನೆ, ಬೆಳೆಯನ್ನ ಬೆಳಿತಾನೆ, ಅದಕ್ಕೆ ನೀರ್ ಕಟ್ತಾನೆ, ಹಗಲು ರಾತ್ರಿ ಅನ್ನದೆ ಕಾಯ್ತಾನೆ. ಕಳೆ ಬಂದಾಗ ಕಳೆ ಕಿತ್ತು ಹಾಕ್ತಾನೆ. ಫಸಲು ಬಂತು ಅಂದ ತಕ್ಷಣ ಅಯ್ಯೋ ನಾನ್ ಬೆಳೆದಿದ್ದಪ್ಪ, ನಾನ್ ಕಟ್ ಮಾಡಲ್ಲಪ್ಪ ಅಂತ ಅನ್ನೋದಿಕ್ಕಾಗತ್ತಾ? ಇಲ್ಲ. ಅದೆಲ್ಲವನ್ನ ಮಾಡಿದ್ದೇನಕ್ಕೆ? ಕಟಾವು ಮಾಡೋದಕ್ಕೆ. ಅದೇ ರೀತಿ ಇಲ್ಲಿ ಭಗವಂತನೂ ಅಷ್ಟೇ ನಮ್ಮನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾನೆ, ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದ್ದಾನೆ, ನಮ್ಮನ್ನ ಹೆಜ್ಜೆ ಹೆಜ್ಜೆಗೆ ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ಯಾಕೆ ಕಾಪಾಡ್ತಿದ್ದಾನಪ್ಪ ಅಂತ ಅಂದ್ರೆ ಹಣ್ಣು ಮರದಲ್ಲೇ ಪಕ್ವವಾದಾಗ ಹೇಗೆ ಬೀಳುತ್ತೋ ಹಾಗೆ ನಾವು ಸಹ ಈ ದೇಹ ಏನಿದೆ ಈ ದೇಹದಿಂದ ಬೀಳ್ಬೇಕು, ಅವನನ್ನ ಸೇರ್ಬೇಕು. ಅವನನ್ನ ಹೇಗ್ ಸೇರೋದು? ಸಾವಿನಲ್ಲಿ ಅವನನ್ನ ಸೇರ್ಬೇಕು. ಇದನ್ನೆಲ್ಲ ನೋಡಿ ಅಲ್ಲಿದ್ದಂತಹ ಎಲ್ಲರಿಗೂ ಭಯ ಉಂಟಾಗ್ತಾ ಇದೆ. ಹೇಗೆ ಭಯ ಉಂಟಾಗತ್ತಪ್ಪ ಅಂತ ಅಂದ್ರೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಲ್ಲ, ಭಯಕೃತ್ ಭಯನಾಶನಃ ಅಂತ ಹೇಳ್ತಾ ಹೋಗ್ತೀವಿ. ಅವನು ಭಯವನ್ನ ಹುಟ್ಟಿಸ್ತಾನೆ. ಯಾರಿಗೆ ಭಯವನ್ನ ಹುಟ್ಟಿಸ್ತಾನಪ್ಪ ಅಂತ ಅಂದ್ರೆ ದುರ್ಜನರಿಗೆ ಭಯವನ್ನ ಹುಟ್ಟಿಸ್ತಾನೆ. ಸಜ್ಜನರಿಗೂ ಸಹ ಭಯ ಇರುತ್ತೆ, ಆದ್ರೆ ನಮ್ಮಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ. ಆದ್ರೆ ಅವನನ್ನ ನಾವು ನಿಷ್ಕಾಮವಾಗಿ ಸಂಪೂರ್ಣ ಶರಣಾದಾಗ ಭಗವಂತ ಭಯನಾಶನನೂ ಸಹ ಅವನೇ ಆಗಿದ್ದಾನೆ. ನಮ್ಗೆ ಭಯ ಹುಟ್ಸೋನು ಅವನೇ, ಭಯ ನಾಶ ಮಾಡೋನು ಅವನೇ, ನಮ್ಮನ್ನ ಈ ಭೂಮಿಗೆ ಕಳಿಸೋನು ಅವನೇ, ಈ ಭೂಮಿಯಿಂದ ನಮ್ಮನ್ನ ನಾಶ ಮಾಡೋನು ಅವನೇ. ಸೃಷ್ಟಿ ಕಾಲದಲ್ಲಿ ಈ ಸಮಸ್ತ 14 ಲೋಕಗಳನ್ನ ಸೃಷ್ಟಿ ಮಾಡೋನು ಅವನೇ, ಪ್ರಳಯ ಕಾಲದಲ್ಲಿ ಈ 14 ಲೋಕಗಳನ್ನ ಧ್ವಂಸ ಮಾಡೋನು ಅವನೇ. ಹೀಗೆಲ್ಲ ಇರುವಂತಹ ಉಗ್ರ ಸ್ವರೂಪವನ್ನ ಭಯಕೃತ್ ಅಂತ ಕಂಪೇರ್ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಭಯನಾಶನ ಹೇಗಾಗತ್ತೆ ಅಂತ ಅನ್ನೋದನ್ನ ಮುಂದೆ ಅರ್ಜುನ ಹೇಗೆಲ್ಲ ವಿವರಣೆಯನ್ನ ಕೊಡ್ತಾನೆ ಅನ್ನೋದ್ರ ಮೇಲೆ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನ ಮಾಡ್ಲಿ. ಭಗವಂತ ಈ ವಿಶ್ವರೂಪದಲ್ಲಿ ನಮಗೆ ಏನನ್ನ ಹೇಳಿ ಹೊರಟಿದ್ದಾನೆ ಅಂತ ಇನ್ನು ಕಾತುರದಿಂದಲೇ ಕಾಯ್ಬೇಕು. ಆದ್ರೆ ಇಲ್ಲಿ ಭಯಕೃತ್ ಆಗಿದ್ದಾನೆ. ಭಯನಾಶನ ಹೇಗಾಗ್ತಾನೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.